So hello guys, welcome to my YouTube channel. This is my first vlog. Okay, ಇವತ್ತು ನಾವು ನಮ್ಮಲ್ಲಿ ಕೇಕ್ ಮಾಡ್ತಾ ಇದೀವಿ. ಯಾವ್ದು ಕೇಕು? ವೆನಿಲಾ ಕೇಕ್. ಫಸ್ಟ್ ಟ್ರೈ ಇವತ್ತು ವೆನಿಲಾ ಕೇಕ್ ರೆಸಿಪಿ ನೋಡ್ಕೊಳ್ಳೋಣ. ನೀವು ಟ್ರೈ ಮಾಡಿ. ಓಕೆ, ಹಾಂ, ಇವತ್ತು ನಮ್ಮ ಮನೇಲಿ ಮಾಡ್ತಿದ್ದೀವಿ ವೆನಿಲಾ ಕೇಕ್. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು ನಮ್ಮ ಅಕ್ಕ ಸೇರಿ. 75% ಅವರೇ ಮಾಡೋದು, ನಾನು ಜಸ್ಟ್ ವ್ಲಾಗ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೆನಿಲಾ ಕೇಕ್. ಸೊ ಇವಾಗ ಎಗ್, ಸೊ ಎರಡು ಎಗ್ ಹಾಕ್ಕೊಳ್ಳೋದು. ಸೊ ಎಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀವಲ್ಲ. ಇದು ಶುಗರ್, ಮೈದಾ, ಹಾಲು, ಎಗ್, ಆಮೇಲೆ ಇದೇನಿದೆ ಮೋಲ್ಡ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಓವನ್ ಇದೆ, ಓವನಲ್ಲಿ ಮಾಡೋದು. ಸೊ ಎರಡು ಎಗ್ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು ತಾನೆ ಚೆನ್ನಾಗಿ. ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ವಿತ್ ಶುಗರ್ ಹಾಕ್ಕೊಂಡು. ಸೊ ಇದು ಎಷ್ಟು ಗ್ರಾಮ್ಸ್ ಇತ್ತು? 100 ಗ್ರಾಮ್ಸ್ ಶುಗರ್ನ ಫುಲ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಈ ಎಗ್ಗಲ್ಲಿ ಶುಗರ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ನಿಮ್ಮ ಮನೆಯಲ್ಲಿ ಕೇಕ್ಸ್ನ ಟ್ರೈ ಮಾಡಿ. ಓವನ್ ಇಲ್ಲ ಅಂದರೂ ಇದ್ರಲ್ಲಿ ಮಾಡ್ಬೋದು ತಾನೆ, ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡ್ಬೋದು ಕೇಕೆಲ್ಲ. ಮನೇಲಿ ಟ್ರೈ ಮಾಡಿ. ನಾವು ಮಾಡೋಕ್ಕೇನು ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಕೂತ್ಕೊಂಡು ಕೇಕೆಲ್ಲ. ಸೊ ನಮ್ದು ಹತ್ರ ಇದು ಅಂತಾರಲ್ಲ, ಇದೇನಕ್ಕ ಈ ಮಿಕ್ಸ್ ಮಾಡೋದನ್ನ ಏನೋ ಅಂತಾರಲ್ಲ, ಎಲೆಕ್ಟ್ರಿಕಲ್. ಹಾಂ, ಸೊ ನಾವು ಜುಗಾಡಲ್ವಾ, ಅದಕ್ಕೆ ಇದನ್ನ ಹಿಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಮಿಕ್ಸ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ. ಸೊ ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು, ಏನು ಲಂಪ್ಸ್ ಎಲ್ಲ ಇರಬಾರ್ದು. ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಸೊ ಈ ಥರ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ತಿರುಗಿಸ್ತಾ ಇರಿ. ಅಕ್ಕ ತುಂಬ ಕಷ್ಟಪಟ್ಟು ತಿರುಗಿಸ್ತಾ ಇದ್ದಾರೆ. ಫುಲ್ಲು ಬೆವರೆಲ್ಲ ಬರುತ್ತೆ. ಸ್ಕಾಲರ್ಶಿಪ್ ನನಗೋಸ್ಕರ ಒಂದು ಎಲೆಕ್ಟ್ರಿಕಲ್ ನಿನ್ನ ಕನಸಾಗಿ ಉಳ್ಕೊಂಡ್ಬಿಡುತ್ತೆ. ಅವಳು ನನಗೋಸ್ಕರ ಪ್ರಾಮಿಸ್ ಮಾಡಿದೆ, ಒಂದು ಹಟ್ಟಿ ಕೊಡ್ಸಿದ. ಸೊ ಈ ಥರ ಫುಲ್ ಫೋಮ್ ಕ್ರಿಯೇಟ್ ಆಗಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೂ ಆಗಬೇಕು, ಬಟ್ ಈ ಥರ ಬರಬೇಕು ಕರೆಕ್ಟಾಗಿ. ಆ ಥರ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಆವಾಗಲೇನು ಹೇಳ್ತಿದ್ದಿಲ್ಲ ಪಾರ್ಟಿ. ಸೊ ನಾನು ಇವಾಗ ಅನ್ಎಂಪ್ಲಾಯ್ಮೆಂಟ್ ಫೇಸಲ್ಲಿ ಇರೋದ್ರಿಂದ ದುಡ್ಡಿಲ್ಲ, ಖರ್ಚು ಮಾಡೋಂಗಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಪಾಪ ಇವಾಗ ಎಷ್ಟದವ್ರಿಗೂ ತಿರುಗಿಸಿ ಸುಸ್ತಾಗಿದೆ. ಸೊ ಅದಕ್ಕೆ ಅದನ್ನು ಹೇಳಿದ್ರು, ನಾನು ಮಾಡ್ತಾ ಇದ್ದೀನಿ. ತಿರುಗಿಸ್ತಾ ಇದ್ದೀನಿ ಫುಲ್ಲು 5 ಮಿನಿಟ್ಸ್ವರೆಗೂ ತಿರುಗಿಸ್ಬೇಕು ತಾನೆ. ನೋಡಿ ಇವಾಗ ಫೈನಲ್ಲಾಗಿ ಫುಲ್ ಪೇಲ್ ಯೆಲ್ಲೋ ಕಲರ್ ಆಗಬೇಕಿದು ಎಂಡಿಂಗಲ್ಲಿ. ಆ ಕಲರ್ ಆಗಿದೆ. ಸಾಕನ್ಸುತ್ತಲ್ಲ? ಸಾಕು. ಇದರಲ್ಲಿ ಇವಾಗ ಏನು ಮಾಡಬೇಕು? ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ಈ ಥರ ಆಗಬೇಕಿತ್ತು. ನೆಕ್ಸ್ಟ್ ಏನು? ಮೆಲ್ಟೆಡ್ ಬಟರ್ ಆ್ಯಡ್ ಮಾಡ್ತಾಯಿದ್ದೀವಿ ಇದಕ್ಕೆ. ಫುಲ್ ನಮ್ಮ ಕೇಕ್ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೆ ಬಟರ್ ಎಲ್ಲ ಆ್ಯಡ್ ಮಾಡೋದು. ಬಟರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಯ್ತಾ. ನೆಕ್ಸ್ಟ್ ಬಟರ್ ಆ್ಯಡ್ ಮಾಡಿದ್ಮೇಲೆ ಇವಾಗ 120 ml ಮಿಲ್ಕ್ ಹಾಕ್ತಾಯಿದ್ದೀವಿ ಇವಾಗ. ನೆಕ್ಸ್ಟು ಬಿಟ್ಟರೆ ಬಾಣ ಊರಿಗೋರೇ ಧೂಳಿಪಟ, ನಮಗೆ ಸ್ವಲ್ಪ ಜೋಶ್ ಬರಲಿ ನಮಗೆ ಅಂತ ಆ ಸಾಂಗ್ ಆ್ಯಡ್ ಮಾಡೋದು. ಮಸ್ತ್ ಮಲೈಕ. ನೆಕ್ಸ್ಟ್ 1 ಸ್ಪೂನ್ ವೆನಿಲಾ ಎಸೆನ್ಸ್. ಏನಕ್ಕೆ ಹಾಕೋದು? ವೆನಿಲಾ ಫ್ಲೇವರ್ ಬರೋದಕ್ಕೆ ನಮಗೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತೀವಿ ನಾವು. ಸೊ ಇದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು.
ಮಿಲ್ಕು ಬಟರು ವೆನಿಲಾ ಎಸೆನ್ಸು ಇದೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿ ಮತ್ತೆ ಇದನ್ನು ತೊಗೊಂಡು ಮಿಕ್ಸ್ ಮಾಡಿ. ಹಾಂ, ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಬಟರ್ ಕರಗಿದ್ದಿಲ್ಲ. ಹಾಂ, ಸೊ ಬಟರ್ ಚೆನ್ನಾಗೆಲ್ಲ ಹಾಕಿರೋದು ಐಟಮ್ಸ್ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಸೊ ಅದನ್ನ ತೊಗೊಂಡು ನಿಮ್ಮ ಹತ್ರ ಇದು ಬಿಸ್ಕಿ ಅಂತಾರಲ್ಲ ತಾನೇ ಅದು ಅದನ್ನು ತೊಗೊಂಡು ಮಿಕ್ಸ್ ಮಾಡಿ. ಅದಿಲ್ಲ ಅಂದರೆ ಇದು ತೊಗೊಂಡು ಮಾಡಿ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಇದಾದಮೇಲೆ ಮೈದಾ. ಇವಾಗ 125 ಗ್ರಾಮ್ಸ್ ಆಫ್ ಮೈದಾ. ಸೊ ನಮ್ಮ ಮನೇಲಿ ಸ್ಕೇಲ್ ಇದೆ, ಇದರಲ್ಲಿ ನಾವೆಲ್ಲ ಕರೆಕ್ಟಾಗಿ ಅಳತೆ ಪ್ರಕಾರ ಎಲ್ಲ ಹಾಕ್ಕೊಂಡು ವೆಯ್ಟ್ ಮಾಡಿ ಹಾಕ್ತಿರೋದು. ಸೊ ಮೈದಾ ಹಾಕ್ಕೊಂಡ್ಮೇಲೆ ಇದೇನು ಬೇಕಿಂಗ್ ಪೌಡರ್. ಸೊ ದಿಸ್ ಇಸ್ ಬೇಕಿಂಗ್ ಪೌಡರ್. 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀವಿ. ಮೈದಾ ಮತ್ತು ಬೇಕಿಂಗ್ ಪೌಡರ್ 1 ಸ್ಪೂನ್ ಅಷ್ಟು. ಅಡಿಗೆ ಸೋಡಾ 1/4 ಸ್ಪೂನ್, 1/4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಮಾಡೋದಕ್ಕೂ ಮುಂಚೆ ಓವನ್ನ ಮಾಡೋಕ್ಕಿಂತ ಮುಂಚೆ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿ. 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ಗೆ ಪ್ರೀ ಹೀಟ್ ಇಟ್ಟಿದ್ದೀನಿ. ಸೊ ಪ್ರೀ ಹೀಟ್ ಮಾಡ್ಕೊಳ್ಳಿ ನೀವು ಇಡೋದಕ್ಕೂ ಮುಂಚೆ 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್. ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಕೇಕ್ನ ನಾವು ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ಏನು ಹಾಕ್ತಿದ್ದೀರೋ 1 ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇದು ವೆನಿಲಾ ಕೇಕ್. ಕೇಳದೆ ಬಂದೆ ನೀನು, ಕೇಳದೆ ನನ್ನ ಮನಸ್ಸಲ್ಲಿ, ಕಣ್ಣಿಗೆ ಕಾಣದ ಈ ಪ್ರೀತಿ ಎಂಬ ನಿನ್ನ ಗುಂಗಲ್ಲಿ ಕಳೆದು ಹೋದೇನಾ, ಕಳೆದು ಕುಂತೇನಾ, ಕೊರಗಿ ಸೋತೇನಾ ನಿನ್ನ ಗುಂಗಲ್ಲಿ. ಒಳ್ಳೆ ಸಾಂಗ್, ಚೆನ್ನಾಗಿದೆ. ನೆಕ್ಸ್ಟ್ ಸೊ ಇವಾಗ ಪ್ರೀ ಹೀಟಲ್ಲಿ 5 ನಿಮಿಷ ಆಗಿದೆ. ಇವಾಗ ಇನ್ನು 5 ನಿಮಿಷ ಮಾಡ್ಕೋಬೇಕು. ಸೊ ಈ ಥರ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು, ಏನು ಗಂಟೇನು ಇಲ್ದಂಗೆ ಚೆನ್ನಾಗಿ. ನೆಕ್ಸ್ಟ್ ಪರ್ಫೆಕ್ಟ್ ವೆನಿಲಾ ಕೇಕ್ ಸ್ಮೆಲ್ಲೇ ಬರ್ತಾ ಇದೆ. ನೀವು ಮಾಡಿದಾಗ ಟ್ರೈ ಮಾಡಿ, ಬರುತ್ತೆ ಸ್ಮೆಲ್ಲು. ಹಾಂ, ನೆಕ್ಸ್ಟು ಇದರಲ್ಲಿ ಇವಾಗ ಕೇಕ್ ರೆಡಿ ಬ್ಯಾಟರ್ ಆಗಿರೋ ಹಾಕ್ತೀವಲ್ಲ, ಅದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಿ ಬಟರ್ ಪೇಪರ್ ಬರುತ್ತೆ, ಅದಿದ್ದರೆ ನೀವು ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಮಾಡ್ಬೋದು. ಸೊ ಇವಾಗ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿರೋದು ಇದರಲ್ಲಿ ಫುಲ್ ನೀಟಾಗಿ. ಎಲ್ಲ ನನ್ನ ಫೇವ್ರೆಟ್ ಫ್ಲೇವರ್ ಪಿಸ್ತಾ. ನಂಗೆ ಪಿಸ್ತಾ ತುಂಬ ಇಷ್ಟ. ಅಕ್ಕ ನಿಮ್ಗೆ ಯಾವುದು? ಬಟರ್ ಸ್ಕಾಚ್. ನಿಮ್ಗೆ ಯಾವ್ದು ಫ್ಲೇವರ್ ಕೇಕಲ್ಲಿ ಇಷ್ಟ ಕಮೆಂಟಲ್ಲಿ ಹಾಕ್ರಿ. ಸೊ ಇವಾಗ ಎಳ್ಳಾಯ್ತು ಆಗಿದೆ, ತೆಗ್ದು. ಇದು ನಂದು ಮೋಲ್ಡ್ ಕೇಕ್ ಇದು ಫುಲ್. ಓಕೆ, ಇದು ನಾನು ಹೇಳ್ತಾ ಇದ್ದೀನಿ. ಇದರೊಳಗೆ ಇಟ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಮತ್ತೆ ಮೈಕ್ರೋ ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು. ಸೊ ನಾನು 180 ಡಿಗ್ರಿ ಸೆಲ್ಸಿಯಸಲ್ಲಿ ಪ್ರೀ ಹೀಟ್ ಮಾಡಿದ್ದೆ 10 ಮಿನಿಟ್ಸು. ಸೊ ಮತ್ತೆ ಅದೇ 180 ಡಿಗ್ರಿ ಸೆಲ್ಸಿಯಸಲ್ಲಿ 20 ಮಿನಿಟ್ಸ್ ಫಸ್ಟಿಗೆ ಸ್ಟಾರ್ಟ್. ಸೆಟ್ ಆಯ್ತು. ಇವಾಗ 20 ಮಿನಿಟ್ಸ್ ಆದಮೇಲೆ ನಮ್ಮ ಕೇಕ್ ರೆಡಿಯಾಗಿರುತ್ತೆ. ಅದ್ರ ಮೇಲೆ ಕ್ರೀಮ್ ಆ್ಯಡ್ ಮಾಡಬೇಕು ಅಷ್ಟೇ ತಾನೆ. ಓಕೆ, ಸೊ ಇದು ವೈಟ್ ಕಾಂಪೌಂಡ್, ಇದು ಕ್ರೀಮ್ ಬಂದ್ಬಿಟ್ಟು ಇದನ್ನು ಮೆಲ್ಟ್ ಮಾಡಿಬಿಟ್ಟು ಕೇಕ್ ಆಗಿರುತ್ತಲ್ಲ ಬ್ರೆಡ್ ಅದ್ರ ಮೇಲೆ ಹಾಕಬೇಕು. ಸೊ ನಮ್ಮದು ಇವಾಗ ಇನ್ನು 1 ಮಿನಿಟ್ ಇದೆ. 1 ಮಿನಿಟ್ ಆದಮೇಲೆ ಬ್ರೆಡ್ ರೆಡಿ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಕ್ರೀಮ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇದು ಕ್ರೀಮ್ ನಾವು ಇದರಲ್ಲಿ ಓವನಲ್ಲಿ ಹಾಕಿಬಿಟ್ಟು ಮೆಲ್ಟ್ ಮಾಡಿದ್ವಿ.
ಸೊ ನಮ್ಮದು ಇದು ಸ್ವಲ್ಪ ಹಾಳಾಯಿತು. ಅದು ಬಿಟ್ಟರೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಇದು ಒಂದು ಸೈಡ್ ಶೇಪ್. ಕ್ರೀಮ್ನ ಮೆಲ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಬ್ರೆಡ್ ಮೇಲೆ ಹಾಕ್ತಾ ಇದ್ದೀವಿ. ಹಾಫ್ ಮೂನ್ ಶೇಪಲ್ಲಿ ಬಂದಿದೆ ನಮ್ಮದು ಬ್ರೆಡ್. ಇನ್ನು ಅರ್ಧ ಶೇಪ್ ಇಲ್ದಂಗೆ ಹೋಗ್ಬಿಟ್ಟಿದೆ. ಕ್ರೀಮು ಮೆಲ್ಟ್ ಆಗಿರೋದೆಲ್ಲ ನೀಟಾಗಿರೋ ಮೇಲೆ ಹಿಂಗೆ ಅಪ್ಲೈ ಮಾಡಿಕೊಂಡು ಹೆಂಗಂದರೆ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಮಿಡ್ಲಲ್ಲೂ ಫಿಲ್ಲಿಂಗ್ ಮಾಡೋಯಿತು. ಬಟ್ ಸ್ವಲ್ಪ ನಮ್ಮ ಸೈಜ್ ಚಿಕ್ಕದಿರೋದ್ರಿಂದ ನಾವು ಜಸ್ಟ್ ಮೇಲೆ ಅಷ್ಟೇ ಅಪ್ಲೈ ಮಾಡಿದ್ದೀವಿ. ಸೊ ಇದು ವೆನಿಲಾ ಕೇಕ್, ಹಾಫ್ ಮೂನ್ ಶೇಪ್ ವೆನಿಲಾ ಕೇಕ್. ಸೊ ಇದನ್ನೇ ಪೀಸಸ್ಸಾಗಿ ಕಟ್ ಮಾಡಿದ್ದೀವಿ. ಸೊ ಇದು ನಮ್ಮ ಕೇಕ್. ಇದು ಬ್ರೆಡ್ ಮೇಲೆ ಕ್ರೀಮ್ ತಿಂದ್ಬಿಟ್ಟು ಟೇಸ್ಟ್ ಹೇಳಿದೆ. ಆ್ಯಕ್ಚುಲಿ ಕ್ರೀಮ್ ಬಿಸಿ ಇದೆ. ಕ್ರೀಮ್ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ ಬಟ್ ಶೇಪ್ ಹಾಳಾಯಿತು. ಟೇಸ್ಟ್ ಚೆನ್ನಾಗಿದೆ ಅಷ್ಟೇ. ವೆನಿಲಾ ಕೇಕ್ ಟೇಸ್ಟ್ ಸೂಪರ್ ಆಗಿದೆ. ಶೇಪ್ ತೊಗೊಂಡು ಏನು ಮಾಡೋದು, ಟೇಸ್ಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಲ್ವಾ. ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಅವತ್ತು ಎಗ್ಲೆಸ್ ಕೇಕ್ ಆ್ಯಕ್ಚುಲಿ ಮಾಡಿದ್ವಿ. ಓಕೆ ಬಟ್ ಇದು ವಿತ್ ಎಗ್ ಕೇಕ್ ಚೆನ್ನಾಗಿದೆ. ಕ್ರೀಮ್ ಮೆಲ್ಟ್ ಆಗಿರೋ ಕ್ರೀಮ್ ಟೇಸ್ಟ್ ಗುಡ್. ಇದು ವೆನಿಲಾ ಕೇಕ್ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಏನು ಪ್ರಾಬ್ಲಮ್ ಅಂದರೆ ಕೆಳಗಡೆ ಸ್ವಲ್ಪ ಅಂಟಿದ್ರಿಂದ ಹಾಫ್ ಪ್ಲೇಟ್ ಮಾತ್ರ ಉದುರಿತು. ಅದರಿಂದ ಅದು ಹಾಫ್ ಮೂನ್ ಶೇಪ್ ಆಗೋಯಿತು. ಬಟ್ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಇದು ಕ್ರೀಮ್ ಎಲ್ಲ ಮೆಲ್ಟ್ ಮಾಡಿ ನೀಟಾಗಿ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಹೋದರೆ. ಸೊ ಫಸ್ಟ್ ವ್ಲಾಗ್ ಕೇಕ್ ಮಾಡಿದ್ದು ಚೆನ್ನಾಗಿತ್ತು. ನೀವು ಕೇಕ್ ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದನ್ ಸ್ಟೇ ಟ್ಯೂನ್. ಏನೋ ನೀವು ಮನೇಲಿ ಕೇಕ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸೊ ಬಾಯ್ ಬಾಯ್.